ಪಂಜಾಬ್ ಕಿಂಗ್ಸ್. ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್. ನಮಸ್ಕಾರ ಎಲ್ರಿಗೂ ಸರ್, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ಕ್ಷೇಮ ಸೌಖ್ಯ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಶಾಕಲ್ಲಿದ್ದೇನೆ. ಕುಶಲ ಕ್ಷೇಮ ಸೌಖ್ಯ ಅದಕ್ಕಿಂತ ಸಹ ಮೀರಿದ ಒಂದು ಭಾವ ವ್ಯಕ್ತ ಆಗ್ತಾ ಉಂಟು. ಪಂಜಾಬ್ ಕಿಂಗ್ಸ್ ಹಿಸ್ಟ್ರಿ ಕ್ರಿಯೇಟ್ ಮಾಡಿತ್ತು. T20 ಇತಿಹಾಸದಲ್ಲಿ ಹಿಸ್ಟ್ರಿ ಹೈಯೆಸ್ಟ್ ಟೋಟಲನ್ನು ಅಂದರೆ ಸಕ್ಸಸ್ಫುಲಿ ಚೇಸ್ ಮಾಡಿದರು. 262 ಹೊಡೆದ್ರು ಮಾರ್ರೆ ಚೇಸ್ ಮಾಡುವಾಗ. ಓ ಮೈ ಗಾಡ್, ಅದು ಸಹ ಜಸ್ಟ್ 18.4 ಓವರ್ಸಲ್ಲಿ. ಇನ್ನೂ ಸಹ 1.2 ಓವರ್ಸ್ ಇತ್ತು. ಹಾಗೆ ಬಿಟ್ಟಿದ್ದಿದ್ರೆ 280 290 ಅಂತ ಹೊಡೆದಾಗ್ತಿದ್ರ ಅಂತ. ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್. KKRಗೆ ಶಾಕ್, ತಲೆ ಕೆಟ್ಟೋಗಿದೆ. KKRಗೆ ಇನ್ನೆಷ್ಟು ಹೊಡಿಬೇಕಾಗಿದ್ರೆ ಅಂತ. 261 ಹೊಡೆದು ಸಾಕಾಗೋದಿಲ್ಲ, ಇನ್ನೆಷ್ಟು 290 ಹೊಡಿಬೇಕಾ, 300 ಹೊಡಿಬೇಕಾ? 300 ಹೊಡೆದ್ರೆ ಸಹ ಏನು ಗ್ಯಾರಂಟಿ ಇಲ್ವಾ ಅಂತ. ಎಸ್ಪೆಷಲಿ IPL ಅಲ್ಲಿ ಚಿಕ್ಕ ಚಿಕ್ಕ ಗ್ರೌಂಡಲ್ಲಿ ಒಳ್ಳೆ ಪ್ಯೂರ್ ರೋಡ್ ಬ್ಯಾಟಿಂಗ್ ಪಿಚ್ಚಲ್ಲಿ ಎಷ್ಟು ಹೊಡೆದ್ರೆ ಸಹ ಟೀಮ್ ಅನ್ನೋರಿಗೆ ಸಹ ಎಂತ ರಿಯಾಕ್ಟ್ ಮಾಡ್ಬೇಕಂತ ಗೊತ್ತಾಗೋದಿಲ್ಲ. ಫಸ್ಟ್ ಇನ್ನಿಂಗ್ಸಲ್ಲಿ ಜಸ್ಟ್ ಇಮ್ಯಾಜಿನ್, ನೆಕ್ಸ್ಟ್ ಮ್ಯಾಚ್ ಯಾವುದೋ ಒಂದು ಟೀಮ್ 300 ಹೊಡಿತು ಅಂತ ಅವ ಖುಷಿ ಪಡ್ಬೇಕಾ ಅಥವಾ ಟೆನ್ಷನ್ ಮಾಡಬೇಕಾ ಅಥವಾ ಸಿಟ್ಟಲ್ಲಿ ಸಾಕಾ 300 ಸಾಕಾ ಫು ಅಂತ ಹೇಳ್ಬೇಕಾ ಅಂದರೆ ಅವರಿಗೆ ಕನ್ಫ್ಯೂಷನ್ ಇರ್ತದೆ ಅಂತ ಓನರಿಗೆ. ಓ ಮೈ ಗಾಡ್, ಇನ್ಸೇನ್ ಮ್ಯಾಚ್ ಮಾರ, ಇನ್ಸೇನ್ ಮ್ಯಾಚ್. ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ KKR, ಅದು ಕೋಲ್ಕತ್ತಾದಲ್ಲೇ ಆಗ್ತಾ ಇರೋದು. ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ KKR 261 ರನ್ ಹೊಡಿತು, 6 ವಿಕೆಟ್ ನಷ್ಟಕ್ಕೆ 20 ಓವರಲ್ಲಿ. ಫಸ್ಟ್ ಅವರ ಉಪ್ಪು ಮಾನವ ಸಾಲ್ಟ್ ಮತ್ತು ನರೇನು ಹಣ್ಗಾಯಿ ನೀರ್ಗಾಯಿ ಮಾಡಿ ಹಾಕಿದ್ರು. ಆ್ಯಸ್ ಯೂಶುವಲ್ ಅವ್ರದ್ದು ಯಾರಾದರೂ ಒಬ್ಬರು ಬ್ಯಾಟ್ಸ್ಮನ್ ಕ್ಲಿಕ್ ಆಗ್ತಾ ಇದ್ದಾರೆ ಥ್ರೂ ಔಟ್ ದಿಸ್ IPL. ಈ ಮ್ಯಾಚಲ್ಲಿ ಅಂತೂ ಇಬ್ಬರು ಸಹ ಕ್ಲಿಕ್. 70+. ಸಾಲ್ಟ್ ಅವ್ರು 75 ರನ್ ಹೊಡೆದ್ರೆ ನರೇನ್ ಅವರು 71 ರನ್. ನರೇನ್ ಅವರು 32 ಬಾಲಿಗೆ 71 ರನ್, ಸಾಲ್ಟ್ ಅವರು 37 ಬಾಲಿಗೆ 75 ರನ್. ಏನು ಇಬ್ಬರು ಸೇರಿ ಹೊಡಿತಾವೇ ಹೋದ್ರಪ್ಪ. ಫ್ರಮ್ ದ ಏನು ಬಾಲ್ 1 ಅಂತ ಹೇಳ್ತಾರಲ್ಲ ಹಾಗೆ ಹೊಡಿತಾನೆ ಹೋದರು. ಮಿಡ್ಲಲ್ಲಿ 2 ಜೀವದಾನ ಸಿಕ್ಕಿತ್ತು. ಒಂದು ನರೇನ್ ಅವರದ್ದು ಕ್ಯಾಚ್, ಐ ಥಿಂಕ್ ಹರ್ಷದೀಪ್ ಅವರ ಓವರಲ್ಲಿ ನರೇನ್ ಅವರದ್ದು ಕ್ಯಾಚ್ 3 ರನ್ನಲ್ಲಿದ್ದರು ನರೇನ್ ಅವರು. ಆವಾಗ ಕ್ಯಾಚ್ ಡ್ರಾಪ್ ಆಯಿತು. ಐ ಥಿಂಕ್ ಹರ್ಪ್ರೀತ್ ಬ್ರಾರ್ ಅವರು ಕ್ಯಾಚ್ ಬಿಟ್ಟದ್ದು. ಅದಾದಮೇಲೆ ಸಾಲ್ಟ್ ಅವರು 37 ರನ್ಸ್ ಇದ್ದಾಗ ಅವರ ಕ್ಯಾಪ್ಟನ್ ಸ್ಯಾಮ್ ಕರ್ರನ್ ಅವರು ಕ್ಯಾಚ್ ಬಿಟ್ಟರು. ಸೊ ಅದರ 2ರ ಭರಪೂರ ಲಾಭ ಪಡ್ಕೊಂಡಂತಹ KKR ಅವರು ಫಸ್ಟ್ 10 ಓವರೊಂದು ಚಾಚಿ ಹಾಕಿಬಿಟ್ರು. ಫಸ್ಟ್ 10 ಓವರ್ ಐ ಥಿಂಕ್ 137 ರನ್. ಫಸ್ಟ್ 10 ಓವರಿಗೆ 137 ರನ್ ಹೊಡೆದ್ರು. ಮತ್ತು 10.2 ಓವರ್ಸಲ್ಲಿ ಅಂತೂ ಇಂತೂ ಒಂದು ವಿಕೆಟ್ ಬಿತ್ತು. ಅದಾದಮೇಲೆ ಸಹ ಅವರ ರನ್ ಗತಿ ಎಲ್ಲಿ ಸಹ ಕುಂಠಿತಗೊಳ್ಳಲಿಲ್ಲ. ನೀವು ಫಸ್ಟ್ 10 ಓವರ್ಸಿಗೆ ಇಷ್ಟು ಹೊಡೆದಿದ್ದಾರೆ, ನೆಕ್ಸ್ಟ್ 10 ಓವರ್ಸಿಗೆ ಇಷ್ಟು ಹೊಡೆದಿದ್ದಾರೆ ಅಂತ ಹೇಳೋದಿದ್ರೆ ಮಾತ್ರ ನೆಕ್ಸ್ಟ್ 10 ಓವರ್ಸಲ್ಲಿ ಫಸ್ಟ್ 10 ಓವರ್ಸ್ಗಿಂತ ಒಂದು ಚೂರು ಕಡಿಮೆ ಬಂತು ಬಿಟ್ಟರೆ ಎಲ್ಲಿ ಸಹ ಓವರ್ ಆಲ್ ಫ್ಲೋ ಆಫ್ KKR ಎಲ್ಲಿ ಡೌನ್ ಆಗಲೇ ಇಲ್ಲ. 1 ಡೌನ್ ಬಂದಂತಹ ವೆಂಕಟೇಶ್ ಅಯ್ಯರ್ ಅವರು ಕೊನೆ ತನಕ ನಾಟ್ ಔಟ್, ಲಾಸ್ಟ್ ಬಾಲ್ ರನ್ಔಟ್ ಆದರು. ಅವರು 23 ಬಾಲಿಗೆ 39 ರನ್ ಹೊಡೆದ್ರು. ಮತ್ತು ರಸೆಲ್ ಅವರು ಬಂದು 12 ಬಾಲಿಗೆ 24 ರನ್, 200 ಸ್ಟ್ರೈಕ್ ರೇಟಲ್ಲಿ ಅವರು ಚಚ್ಚಿದರು. ಶ್ರೇಯಸ್ ಅಯ್ಯರ್ ಅವರು ಸೂಪರಾಗಿ ಆಡಿದರು. 10 ಬಾಲ್ 28 ಭಯಂಕರ ಚಿಂದಿಯಾಗಿ ಆಡಿದರು. ಸೊ ಬಂದವರೆಲ್ಲರೂ ಸಹ ಸೂಪರಾಗಿ ಆಡಿದರು, ಯಾರು ಸಹ ಡಬ್ಬ ಆಡಿದಂತಿಲ್ಲ. ಅಂದರೆ ಈ ಕಡೆ ಪಂಜಾಬ್ ಟೀಮಲ್ಲಿ ಎಲ್ಲರೂ ಸಹ ಹೊಡಿಸ್ಕೊಂಡಿದ್ದಾರೆ. ಯಾರು ಸಹ ಸಖತ್ತಾಗಿ ಬೌಲಿಂಗ್ ಮಾಡಿದ ಮತ್ತು ಸೂಪರ್ ಚಿಂದಿ ಚಿತ್ರಾನ್ನ ಅಂತೇನಿಲ್ಲ, ಎಲ್ಲರೂ ಸಹ ಹೊಡಿಸ್ಕೊಂಡಿದ್ದಾರೆ. ರಾಹುಲ್ ಚಹರೆ ಇದ್ದದ್ರಲ್ಲಿ ಕಂಟ್ರೋಲ್ ಮಾಡಿದ್ದು ಅಂತಂದರೆ ಟು ಆ್ಯನ್ ಎಕ್ಸ್ಟೆಂಟ್ 4 ಓವರಿಗೆ 33 ರನ್ ಕೊಟ್ಟು 1 ವಿಕೆಟ್ ತೆಗೆದ್ರು. ಮತ್ತು ಎಲ್ಲರೂ ಸಹ 10ರ ಸರಾಸರಿಯ ಮೇಲೆ ಹೊಡಿಸ್ಕೊಂಡಿದ್ದಾರೆ. ಸರಿ 261 ಏನು ಅಂದ್ಕೊಳ್ಳೋದು ಅಂದರೆ ಪಂಜಾಬಿಗೆಲ್ಲ ಆಗೋದಿಲ್ಲ, ಇದು ಆಗೋದಿಲ್ಲ. ಏನೋ ಒಂದು ಅಲ್ಲಿ ಆಶುತೋಷ್ ಶರ್ಮಾ ಮತ್ತು ಶಶಾಂಕ್ ಸಿಂಗ್ ಸ್ವಲ್ಪ ಟ್ರೈ ಮಾಡ್ತಾರೆ ಹಾಗೆ ಹೀಗೆ ಅಂತ. ಆಟ ಬೇರೆ ಇತ್ತು. ಯಾಕಂದರೆ ಬೇರ್ ಸ್ಟೋರ್ ಫಾರ್ಮಲ್ಲಿ ಇರಲಿಲ್ಲ. ಅವರ ತಂಡದಲ್ಲಿ ತುಂಬ ಟಾಪ್ ಆರ್ಡರ್ ಆಡ್ತವೇ ಇರಲಿಲ್ಲ. ನಾನು ಸುಮಾರು ಸಲ ಹೇಳಿದ್ದೇನೆ, ಪಂಜಾಬ್ ತಂಡದಲ್ಲಿ ಆಡೋದು ಇಬ್ಬರೇ, ಶಶಾಂಕ್ ಸಿಂಗ್ ಮತ್ತು ಆಶುತೋಷ್ ಶರ್ಮಾ. 6 ವಿಕೆಟ್ ಹೋದ್ಮೇಲೆ ಪಂಜಾಬ್ ಇದು ಆಟ ಸ್ಟಾರ್ಟ್ ಆಗೋದು ಅಂತ ಭಾರಿ ಒಫೆಂಡ್ ಆಗಿದ್ದಾರೆ ಅಂತ ಕಾಣ್ತದೆ ಪಂಜಾಬ್ ಅವರು. ಅದಕ್ಕೆ ಪಂಜಾಬಿದು ಬ್ಯಾಟಿಂಗ್ ಇವತ್ತು 6 ವಿಕೆಟ್ ಹೋದ್ಮೇಲೆ ಸ್ಟಾರ್ಟ್ ಆಗಲಿಲ್ಲ. ಯಾಕಂದರೆ 6 ವಿಕೆಟ್ ಹೋಗಲೇ ಇಲ್ಲ, ಕೇವಲ 2 ವಿಕೆಟ್, ಜಸ್ಟ್ 2 ವಿಕೆಟ್ ಹೋದದ್ದು. ಅದರಲ್ಲಿ ಸಹ 1 ರನ್ಔಟ್. ಆ ರನ್ಔಟ್ ಮಾಡಿದ್ದು ನರೇನ್ ಡೈರೆಕ್ಟ್ ಹಿಟ್. ಆ್ಯಂಡ್ ಇನ್ನೊಂದು ವಿಕೆಟ್ ತೆಗೆದದ್ದು ನರೇನ್. ಸೊ ಇವತ್ತು ನರೇನ್ ಬೌಲಿಂಗಲ್ಲಿ ಕ್ಲಿಕ್, ಬ್ಯಾಟಿಂಗಲ್ಲಿ ಕ್ಲಿಕ್, ಫೀಲ್ಡಿಂಗಲ್ಲಿ ಕ್ಲಿಕ್. ಅವರನ್ನು ಬಿಟ್ಟು ಸಾಲ್ಟ್ ಒಂದು ರೇಂಜಿಗೆ ಕ್ಲಿಕ್, ಮತ್ತು ಎಲ್ಲ ದೊಡ್ಡ ಫ್ಲಾಪೇ. ಬೌಲಿಂಗ್ ದೊಡ್ಡ ಫ್ಲಾಪ್, ಏನು ವಿಕೆಟ್ ತೆಗಿಲಿಕ್ಕಾಗಲಿಲ್ಲ.
ಅಲ್ಲಿ ಬೇರ್ ಸ್ಟೋರ್ ವಾಪಸ್ ಬಂದರು ತಂಡಕ್ಕೆ. ಬೇರ್ ಸ್ಟೋರ್ದಂತೂ ಅವ್ರದ್ದು ಜರ್ನಿ ಲಾಸ್ಟ್ ಒಂದು 3-4 ತಿಂಗಳಿಂದ ನೋಡೋದಿದ್ರೆ ಟೆಸ್ಟ್ ಸರಣಿಯಲ್ಲಿ ಹಾರಿಬಲ್ ಆಗಿ ಪರ್ಫಾರ್ಮ್ ಮಾಡಿದರು. IPL ಅಲ್ಲಿ ಚಂದ ಪರ್ಫಾರ್ಮ್ ಮಾಡಲಿಲ್ಲ, ಟೀಮಿಂದ ತೆಗೆದುಹಾಕಿದ್ರು, ಪ್ಲೇಯಿಂಗ್ 11ಅಲ್ಲಿ ಇಟ್ಕೊಳ್ಳಿಲ್ಲ. ಮತ್ತೆ ಪುನಃ ಪಂಜಾಬ್ ಗೆಲುವಿನ ಹುಡುಕಾಟದಲ್ಲಿತ್ತು. 9 ಮ್ಯಾಚಲ್ಲಿ ಐ ಥಿಂಕ್ 8 ಮ್ಯಾಚಲ್ಲಿ 2 ವಿನ್ ಆಗಿದ್ರು ಅಲ್ವಾ. ಸೊ ಅವರು ಗೆಲುವನ್ನು ಹುಡುಕ್ತಾ ಇದ್ರು, ಎಂತ ಮಾಡೋದು ಅಂತ. ಮತ್ತೆ ಪುನಃ ಬೇರ್ ಸ್ಟೋರಿಗೆ ಚಾನ್ಸ್ ಕೊಟ್ಟರು. ವಾಹ್, ಏನು ಸಾಲ್ಟ್ ಮತ್ತು ನರೇನ್ ಅವರಿಗೆ ಮಾತ್ರ ಆ ಥರ ಆಡಲಿಕ್ಕೆ ಬರೋದು, ನಮಗೆ ಸಹ ಆಡಲಿಕ್ಕೆ ಬರ್ತದೆ ಅಂತ ಸೂಪರಾಗಿ ಆಡಿದರು. ಪ್ರಭ್ ಸಿಂಗ್ ಏನು ಮಾರ, ಕೆಲವೊಂದು ಶಾಟ್ ಫ್ರೀಕ್ ಅಂತ ಹೇಳ್ತಾರಲ್ಲ, ಹೀಗೆ ಸಹ ಹೊಡ್ಲಿಕ್ಕಾಗ್ತದಾ ಈ ಶಾಟನ್ನು. ಫೈನ್ ಲೆಗ್ಗಿಗೆ ಒಂದು 6 ಹೊಡೆದ್ರು, ಫೈನ್ ಲೆಗ್ ಅಲ್ಲ, ಥರ್ಡ್ ಮ್ಯಾನ್ ಏರಿಯಾಗೆ ಒಂದು 6 ಹೊಡೆದ್ರು. ಅದು ಅಂತ. ಆ್ಯಂಡ್ ಫ್ಲಿಕ್ ಭಾರಿ ಚೆಂದ ಮಾಡಿರ್ತಾರೆ. ಮೇ ಬಿ ಈಗ ರೈಟ್ ನಾವು ಇಂಡಿಯನ್ ಪ್ಲೇಯರ್ಸಲ್ಲಿ ಚಂದದ ಫ್ಲಿಕ್ ಶಾಟ್ ಹೊಡೆಯುವಂಥ ಆಟಗಾರರಲ್ಲಿ ಪ್ರಭ್ ಸಿಂಗ್ ಸಹ ಒಬ್ಬರು. ತುಂಬ ಚಂದ, ಪ್ಯಾಡ್ ಹತ್ರ ಹಾಕಿದರೆ ಭಾರಿ ಚಂದ ಫ್ಲಿಕ್ ಮಾಡ್ತಾರೆ. ಫೈನ್ ಲೆಗ್ ರೀಜನ್ ಹತ್ರ ತುಂಬ ಚಂದದ ಹೊಡೆತ. ಅದರ ನೆಕ್ಸ್ಟ್ ಬಾಲೇ ಥರ್ಡ್ ಮ್ಯಾನಿಗೆ ಒಂದು 6 ಹೊಡೆದಿದ್ರು. ಅದಾದಮೇಲೆ ಒಂಥರ ಹೀಗೆ ಮಲಗಿ ಸ್ಕೂಪ್ ಮಾಡಲಿಕ್ಕೆ ಹೋಗಿ ಒಂದು 6 ಹೊಡೆದ್ರು. ಏನು ಮಾರ, 20 ಬಾಲಿಗೆ 54 ರನ್ ಹೊಡೆದು ರನ್ಔಟ್. ಅದೇ ರನ್ಔಟ್ಗೆ ಕಾರಣ ನರೇನ್ ಅವರು ಡೈರೆಕ್ಟ್ ಹಿಟ್ ಮಾಡಿದರು. ಏನು ಪವರ್ ಪ್ಲೇಯ ಕೊನೆಯ ಬಾಲಿಗೆ ಪ್ರಭ್ ಸಿಂಗ್ ಅವರು ರನ್ಔಟ್ ಆದರು. 6 ಓವರಿಗೆ 93ಕ್ಕೆ 1 ಪವರ್ ಪ್ಲೇ ಅಂತ್ಯಕ್ಕೆ 93 ರನ್ ಹೊಡೆದಿದ್ದು. ಅದಾದಮೇಲೆ ರುಸೋ ಅವರು ಬಂದರು, ಅವರು 16 ಬಾಲಿಗೆ 26 ರನ್ ಹೊಡೆದು ಔಟ್ ಆದರು. ಓಕೆ ಫೈನ್. 2 ಡೌನ್ಗೆ ಇವತ್ತು ಒಳ್ಳೆ ಕೆಲಸ ಮಾಡಿದ್ದು ಪುಣ್ಯಕ್ಕೆ ಸ್ಯಾಮ್ ಕರನ್ ಅವರು ಬರೋದು. ಏನೇನೋ ಇರೋದು ಎಕ್ಸ್ಪೆರಿಮೆಂಟೆಲ್ಲ ಆಗ್ತದಲ್ಲ, ಸ್ಯಾಮ್ ಕರನ್, ಜಿತೇಶ್ ಶರ್ಮಾ ಯಾರೂ ಬರಲಿಲ್ಲ. ಒಂದು ಒಳ್ಳೆಯ ಮೂವ್ ಏನು ಮಾಡಿದ್ದು ಅಂತಂದರೆ ಶಶಾಂಕ್ ಸಿಂಗನ್ನು ಕಳಿಸಿದರು. ಮಾರೆ ಟಾರ್ಗೆಟ್ ತುಂಬ ದೊಡ್ಡದುಂಟು, ಟ್ರೈ ಮಾಡಿ, ಎಷ್ಟು ಮಾಡಲಿಕ್ಕೆ ಆಗ್ತದೆ ಟ್ರೈ ಮಾಡು ಅಂತ. ಮಾತಿಲ್ಲ ಕತೆ ಇಲ್ಲ, ಇನ್ನೇನಿದೆ, ಕೈಕಾಲು ನಿಲ್ತಾ ಇಲ್ಲ. ಎಂಥ ಆಟ ಮಾರ ಇವತ್ತು ಶಶಾಂಕ್ ಸಿಂಗ್ ಇದು. ಏನು 8 6, ಓ ದೇವರೇ. ಈ IPL ಅಲ್ಲಿ ಯಾರಾದರೂ ಒಂದೇ ಇನ್ನಿಂಗ್ಸಲ್ಲಿ 8 6 ಹೊಡೆದಿದ್ದಾರಾ? ನಂಗೆ ಗೊತ್ತಿಲ್ಲ. 7 6 ಹೊಡೆದು ಸುಮಾರು ಜನ ಗೊತ್ತುಂಟು. 8 6 ಹೊಡೆದಿರ್ಬೋದು ಯಾರಾದರೂ. 8 6ಕ್ಕಿಂತ ಸಹ ಜಾಸ್ತಿ 6 ಹೊಡೆದಿದ್ರು ಒಂದೇ ಇನ್ನಿಂಗ್ಸಲ್ಲಿ. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದ್ಭುತವಾದಂಥ ಇನ್ನಿಂಗ್ಸ್ ಶಶಾಂಕ್ ಸಿಂಗ್ ಅವ್ರದ್ದು. 28 ಬಾಲಿಗೆ 68 ರನ್. ಅಲ್ಟಿಮೇಟ್ ಚಿಂದಿ ಚಿತ್ರಾನ್ನ. ಅವರಿಗೆ ಸಾಥ್ ಕೊಟ್ಟ ಆಟಗಾರನ ಬಗ್ಗೆ ಮಾತಾಡಬೇಕು. ಬೇರ್ ಸ್ಟೋ 45 ಬಾಲಿಗೆ 100. ಪಂಜಾಬಿನ ಪಾಲಿಗೆ ಸೆಕೆಂಡ್ ಫಾಸ್ಟೆಸ್ಟ್ 100 ಇನ್ ಟರ್ಮ್ಸ್ ಆಫ್ ಬಾಲ್. 45 ಬಾಲಿಗೆ 100 ಹೊಡೆದ್ರು. ಎಂಥ ಫಾರ್ಮ್ ಇದು ಅಂದರೆ ಪ್ರೂವ್ ಮಾಡೋದು ಅಂತ ಹೇಳ್ತಾರಲ್ಲ, ರೈಟ್ ಟೈಮಿಗೆ ಅವರ ವ್ಯಾಲ್ಯೂವನ್ನು, ಅವರ ವರ್ತನ್ನು ಪ್ರೂವ್ ಮಾಡಿದ್ದಾರೆ ಇವತ್ತು ಬೇರ್ ಸ್ಟೋ ಅವರು. ಸೂಪರಾಗಿ ಆಡಿದ್ರಪ್ಪ. ಎಲ್ಲಿ ಸಹ ಜೀವದಾನ ಏನು ಸಿಗಲಿಲ್ಲ. ಆ್ಯಂಡ್ ಶಶಾಂಕ್ ಸಿಂಗ್ ಬಂದಾಗ ಬೇರ್ ಸ್ಟೋ ಅವರು 93 ರನ್ ಹೊಡೆದಿದ್ರು. 93 ರನ್ ಹೊಡೆದು ಬ್ಯಾಟಿಂಗ್ ಮಾಡ್ತಾಯಿದ್ರು. ಶಶಾಂಕ್ ಸಿಂಗ್ ಬ್ಯಾಟಿಂಗಿಗೆ ಬಂದಾಗ ಮ್ಯಾಚ್ ಮುಗಿದಾಗ 93 ಇದ್ದದ್ದು 108 ಆಯಿತು. ಅಂದರೆ 15 ರನ್ ಬೇರ್ ಸ್ಟೋ ಅವರು ಹೊಡೆದ್ರು. ಮಿಕ್ಕಿದಂಥ 68 ರನ್ನನ್ನು ಶಶಾಂಕ್ ಸಿಂಗ್ ಹೊಡೆದದ್ದು. ಏನು ಮಾರ ಹೊಡೆದದ್ದು ಅಂದರೆ ಅದ್ಭುತ. ಮ್ಯಾಚ್ ಮುಗಿದಾಗ 48 ಬಾಲಿಗೆ 108 ರನ್ನನ್ನು ಬೇರ್ ಸ್ಟೋ ಅವರು ಹೊಡೆದಿದ್ರು. 28 ಬಾಲಿಗೆ 68 ರನ್ ಶಶಾಂಕ್ ಸಿಂಗ್ ಅವರು ಚಚ್ಚಿದರು. 18.4 ಓವರಲ್ಲಿ ಪಂಜಾಬ್ 262 ರನ್ನಿಗೆ 2 ವಿಕೆಟ್. ಅವರ ಮ್ಯಾನೇಜ್ಮೆಂಟ್ ಇನ್ನೂ ಸ್ವಲ್ಪ ಅಂದರೆ ಸ್ವಲ್ಪ ಎಂಜಾಯ್ ಮಾಡೋದನ್ನು ಕಲಿಬೇಕು. ನನಗೆ ಡಗ್ಔಟಲ್ಲಿ ಎಲ್ಲ ಕುತ್ಕೊಂಡಿರೋದು ನೋಡೋ ಹೊಟ್ಟೆ ಉರಿತದೆ ಮಾರೆ. RCB ಏನಾದರೂ ಈ ಥರ ಪರ್ಫಾರ್ಮ್ ಮಾಡಿದಿದ್ರೆ ಗ್ರೌಂಡ್ ಮತ್ತು ಅಲ್ಲಿ ಡಗ್ಔಟಲ್ಲಿ ಕೂತಂಥ ಪ್ಲೇಯರ್ಸ್ ಎಲ್ಲರೂ ಸಹ ಹುಚ್ಚುಗಟ್ಟೆ ಡ್ಯಾನ್ಸ್ ಮಾಡ್ತಾಯಿದ್ರು. ಅವರಿಗೆ ರಿಯಾಕ್ಷನ್ನೇ ಇಲ್ಲ ಮಾರು. ಸ್ವಲ್ಪ ಜೀವ ಕೊಡಬೇಕು ಮಾರೆ. ಅಟ್ಲೀಸ್ಟ್ ನಿಮಗೆ ಫೇಕ್ ಮಾಡಲಿಕ್ಕೆ ಸ್ವಲ್ಪ ಬರ್ತದೆ. ಕ್ಯಾಮರಾ ನಿಮ್ಮ ಕಡೆ ತಿರುಗಿದಾಗ ಆದರೂ ಅಂತ ಎಂತಾದರೂ ಮಾಡಿಯಾ ಧವನಣ್ಣ, ಸ್ವಲ್ಪ ಒಂದು ಚೂರು ರಿಯಾಕ್ಟ್ ಮಾಡಿಯಲ್ಲ. ಡಗೌಟಲ್ಲಿ ಸುಮ್ಮನೆ ಸ್ಮೈಲ್ ಮಾಡ್ತಾ ಕೊಡ್ತಾರೆ. ನೈಸ್ ಅಲ್ಲ, ಚಂದ ಶಾಟ್, ಸೂಪರ್ ಅಂತ. ಅಷ್ಟು ಸೋಬರ ಮಾರ್ರೆ. ಕಮಾನ್ ನಾವು ನೋಡುವವರೆ ಹುಚ್ಚುಗಡ್ತಾ ಇದ್ದೇವೆ, ನೀವು ಅಲ್ಲಿ ಕೂತವರು ಇದಕ್ಕೆ ನಮಗಿಂತ ಜಾಸ್ತಿ ಹುಚ್ಚುಗಟ್ಟಬೇಕು. ಬಟ್ ಕೊನೆಯ ಕ್ವಶನ್ ಏನು ಅಂತಂದರೆ, ಹಾಗಾದ್ರೆ ಎಷ್ಟು ಹೊಡಿಬೇಕು? ಎಷ್ಟು ಹೊಡೆದ್ರೆ ಸಹ ಸಾಕಾಗ್ತಾ ಇಲ್ಲ ಅಂತಂದರೆ, ಫಸ್ಟ್ ಇನ್ನಿಂಗ್ಸಲ್ಲಿ ಬ್ಯಾಟಿಂಗ್ ಮಾಡೋರು ಎಷ್ಟು ಹೊಡಿಬೇಕಾಗಿದ್ರೆ? ಈ IPL ಅಲ್ಲಿ ಪಂಜಾಬ್ ಕಿಂಗ್ಸ್ 200ರ ಮೇಲೆ ಹೊಡಿಸಿಕೊಂಡೇ ಇರಲಿಲ್ಲ. ಈ IPL ಅಲ್ಲಿ ಇವತ್ತು ಹೊಡಿಸ್ಕೊಂಡ್ರಲ್ಲ, 261 ರನ್ ಹೊಡಿಸ್ಕೊಂಡ್ರು. ಅದಕ್ಕೆ ಬಡ್ಡಿ ಸಮೇತ ವಾಪಸ್ ಚೇಸಿಂಗಲ್ಲಿ ವಾಪಸ್ ಕೊಟ್ಟರು. ನಮಗೆ 200 ಮೇಲೆ ಹೊಡಿತೀರಾ, 261 ಹೊಡಿತೀರಾ, ತಗೊಳ್ಳಿ ಅಂತ ಹೇಳಿಕೊಂಡು ಚೇಸ್ ಮಾಡಿದರು.
ಕಂಗ್ರ್ಯಾಚುಲೇಷನ್ಸ್ ಪಂಜಾಬ್ ಕಿಂಗ್ಸು. ಯಪ್ಪ ಅದು ಭಾರಿ ಖುಷಿ ಆಯ್ತು ಅಂತ ಹೇಳೋದಿಲ್ಲ, ಭಾರಿ ಖುಷಿ ಆಯ್ತು ಹೇಳಿದ್ರೆ ಒಂದು KKR ಮೇಲೆ ನಾನು ಏನು ಮಾತಾಡ್ತಿದ್ದಾಗ್ತದೆ. ನಂಗೆ ಭಾರಿ ಬೇಜಾರಾಯಿತು KKR ನೋಡಿ. ಯಾಕಂತಂದರೆ 261 ರನ್ ಹೊಡೆದು ಸಹ ಅವರಿಗೆ ಆಗಲಿಲ್ಲ. ಸ್ಟಾರ್ಕ್ ಅವ್ರು ಇರಲಿಲ್ಲ. ಸ್ಟಾರ್ಕ್ ಅವ್ರು ಇದ್ದಿದ್ರೆ 16 ಓವರ್ಗೆ ಮ್ಯಾಚ್ ಮುಗೀತಿತ್ತ ಅಂತ. ಅವರು ನೆಕ್ಸ್ಟ್ ಲೆವೆಲ್ ರನ್ ಮೆಷಿನ್ ಆಗಿ ಹೋಗಿದ್ದಾರೆ ಬಿಡಿ. ಬಟ್ ಶಾರುಖ್ ಖಾನ್ಗೆ ಸಹ ಅನ್ನಿಸ್ಬೋದು ಇನ್ನೂ ಎಷ್ಟು ನನ್ನ ತಂಡ ಹೊಡಿಬೇಕು, 261 ಹೊಡೆದ್ರೂ ಸಾಕಾಗೋದಿಲ್ಲ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಇನ್ನು ಹಾಗಾದ್ರೆ ನೆಕ್ಸ್ಟ್ ಬರುವಂಥ ತಂಡಗಳು ಎಷ್ಟು ಹೊಡಿಬೇಕು. ಆ್ಯಂಡ್ ಈ ಮ್ಯಾಚ್ ನೋಡಿ ನನಗೆ ನಿನ್ನೆ RCB ಬೌಲಿಂಗ್ ಬಗ್ಗೆ ಭಾರಿ ಹೆಮ್ಮೆ ಉಂಟಾಯಿತು. 261 ಹೊಡೆದು KKR ಡಿಫೆಂಡ್ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ನಾವು 206 ಹೊಡೆದು SRH ಮೇಲೆ ಈ IPL ಇದು ಭಯಂಕರ ರಣಚಂಡಿ ಅವತಾರದಲ್ಲಿ ಆಡುವಂಥ ತಂಡ SRHನ್ನು ನಾವು ಕೇವಲ 175ಕ್ಕೆ ರಿಸ್ಟ್ರಿಕ್ಟ್ ಮಾಡಿದ್ವಲ್ಲ. ಗ್ರೇಟ್ ಅಲ್ವಾ ಹಾಗಾದರೆ RCB ತಂಡ? ನಿಜವಾಗಿ ಸಹ ಗ್ರೇಟ್ ಮಾರ, ಸೀರಿಯಸ್ಲಿ. 35 ರನ್ನಿಂದ ನಾವು ನಿನ್ನೆ ವಿನ್ನಾದೆವು. 171ಕ್ಕೆಲ್ಲ ರಿಸ್ಟ್ರಿಕ್ಟ್ ಮಾಡಿದ್ದವರು, 171, 173. ಗ್ರೇಟ್ ಮಾರ, ಸೀರಿಯಸ್ಲಿ ಗ್ರೇಟ್ ಪರ್ಫಾರ್ಮೆನ್ಸ್ ನಿನ್ನೆ RCBದು. ಜಾಸ್ತಿ ಎಳಿಲಿಕ್ಕೆ ಹೋಗೋದಿಲ್ಲ. ಕಂಗ್ರ್ಯಾಚುಲೇಷನ್ಸ್ ಪಂಜಾಬ್ ಕಿಂಗ್ಸ್ ಆ್ಯಂಡ್ ಟಫ್ ಲಕ್ KKR. ಇನ್ನೆಷ್ಟು ಹೊಡಿಬೇಕು ನೀವು ನಂಗೆ ಗೊತ್ತಿಲ್ಲ. ನಿಮ್ಮ ತಂಡದಲ್ಲಿ ನರೇನಿದ್ದು ಸಹ ನೀವು ವಿನ್ ಆಗಲಿಕ್ಕಾಗಲಿಲ್ಲ ಅಂತಂದರೆ ಕಷ್ಟ ಉಂಟು ಸೀರಿಯಸ್ಲಿ. ಬೇರೆ ಟೀಮನ್ನು ಟಾರ್ಗೆಟ್ ಮಾಡ್ತಾರೆ, KKR ಟಾರ್ಗೆಟ್ ಮಾಡ್ತಾರೆ. ಸರಿಯಾಗಿ ಬರುವ. ನಮಸ್ಕಾರ.